2 ಲಕ್ಷ ಇಲ್ಲ ಅಂದ್ರೆ 50 ಲಕ್ಷ ಹೇಳ್ಕೊಳ್ಳಿ. ಜಾಕ್ ಸತೀಶ್ ಇಲ್ವಾ ಆ ತರ ಅನ್ಕೊಂಡು ಸುಮ್ಮನೆ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಈಗ ಜನಗಳ ಮರಿ ರೇಟು ಇಷ್ಟೇ ಸರ್. ಅದ್ರ ಮೇಲೆ ಕೆಪಾಸಿಟಿ ಅಲ್ಲ. ಈಗ ಡಾಕ್ ಸತೀಶ್ ಹೇಳ್ಕೊಂಡಾಗ ಎಷ್ಟಾರು ಹೇಳ್ಕೋಬಹುದು, ನಾನೇನು ಮಾಡಕ್ಕಾಗಲ್ಲ. ಪರ್ಚೇಸ್ ಮಾಡಿರೋಂಥದ್ದು ನಮ್ಮದೇ ಗಾಡಿನಲ್ಲಿ ಡಿಕ್ಕಿಗೆ ಹಾಕೊಂಡು ಹೋಗ್ತೀವಿ. ನೋಡೋಣ ಬಿಡು, ಮಾಡ್ತೀನಿ ಆಮೇಲೆ ನಾನು. ಲಕ್ಷ್ಮಿ ಕರ್ಕೊಂಡು ಹೋಗ್ತಾಯಿದ್ದೀವಿ ಇವತ್ತು. ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ನಮ್ಮ ಇಷ್ಟಿಂಗ್ ಗಂಟೆ ಏನು ವಿಡಿಯೋಸ್ನ ನೋಡ್ತಾ ಇದ್ರಿ ಅದಕ್ಕೆ ತದ್ವಿರುದ್ಧವಾಗಿರೋ ಅಂಥದ್ದು. ಅಂದರೆ ಇವತ್ತು ನಾವು ಒಂದು ಬನ್ನೂರು ಕುರಿನ ಪರ್ಚೇಸ್ ಮಾಡ್ಬೇಕಂತೇಳಿ ನಾವು ಮಳವಳ್ಳಿಗೆ ಬಂದಿದ್ವಿ. ಮಳವಳ್ಳಿನಲ್ಲಿ ನಾವು ಕೂಡ ಹೆಂಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು ವಿಡಿಯೋಸ್ನ ಹಾಕಿ ಸೊ ನಮ್ಮ ಹತ್ರ ಇರೋ ಅಂಥ ಪ್ರಾಡಕ್ಟ್ ಆಗಿರ್ಬೋದು, ಗಿಡಗಳಾಗಿರ್ಬೋದು ಯಾವ ಥರ ಕೊಡ್ತೀವಿ ಅದೇ ಥರ ಇವರು ಕೂಡ ವೀಡಿಯೋಸ್ನ ಮಾಡ್ತಿದ್ರು. ಇವರ ಇನ್ಸ್ಟಾಗ್ರಾಮ್ ಪೇಜ್ನ ನೋಡಿಕೊಂಡು ನಾನು ಕೂಡ ಸೊ ಕುರಿನ ಸಾಕಬೇಕು ಮನೆ ಪರ್ಪಸ್ಸಲ್ಲಿ ಒಂದು ಗಿಡ 2 ಗಿಡನ ಪ್ಲಾಂಟೇಶನ್ ಮಾಡಿ ಅಂತ ನಾವು ಯಾವ ಥರ ಹೇಳ್ತೀವಿ ಅದೇ ಥರ ನಾನು ಕೂಡ ಒಂದು ಹೊಸ ಪ್ರಯತ್ನ ಮಾಡೋಣ, ಒಂದು ಚಿಕ್ಕದಾಗಿ ಕುರಿನ ಸ್ಟಾರ್ಟ್ ಮಾಡೋಣ ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ಸೊ ಇವತ್ತು ಇಲ್ಲಿ ಬಂದಿದ್ದೀನಿ. ಸೊ ಆಲ್ರೆಡಿ ಒಂದು ಕುರಿನ ಪರ್ಚೇಸ್ನ ಮಾಡಿದ್ದೀನಿ. ಸೊ ಅದು ಯಾವ ಥರ ಇದೆ, ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಸೊ ಅವ್ರದ್ದು ಫಾರ್ಮ್ ಯಾವ ಥರ ಇದೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಲ್ಲಿ ಕಂಟಿನ್ಯೂ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಸೊ ಇಲ್ಲಿ ನಾವು ಬಂದಿರೋ ಅಂಥದ್ದು ಹೊಸೂರ ಫಾರ್ಮು. ಸೊ ಇವ್ರ ಹತ್ರ ಬನ್ನೂರು ಪ್ಯೂರ್ ಜೀನಿಯನ್ ಮರಿಯಿಂದ ಹಿಡಿದು ನಿಮಗೆ ಯಾವ ಥರ ಕ್ವಾಲಿಟಿ ಮರಿಗಳು ಕೂಡ ಇವ್ರ ಹತ್ರ ಸಿಗುತ್ತೆ. ಸೊ ಇಲ್ಲಿ ಬಂದು ಆಲ್ರೆಡಿ ನಾವು ಒಂದು ಮರಿನ ಪರ್ಚೇಸ್ನ ಮಾಡಿದ್ವಿ. ಒಂದು ಮರಿ 100ರ ಮರಿ ಆಗಲಿ ಅಂತೇಳಿ ಸೊ ಒಳ್ಳೆ ಒಂದು ಕ್ವಾಲಿಟಿ ಮರಿನ ತಗೊಳ್ಳೇಬೇಕು ಅಂತೇಳಿ ನಾವು ಹಾಸನದಿಂದ ಮಳವಳ್ಳಿವರೆಗೂ ಬಂದಿರೋ ಅಂಥದ್ದು. ಸೊ ಆಲ್ರೆಡಿ ಇವ್ರ ಹತ್ರ ಇದೆ, ಇಲ್ಲಿ ನೋಡ್ಬೋದು. ಸೊ ಇವತ್ತು ಶನಿವಾರ, ಸೊ ಮಧ್ಯಾಹ್ನ ಮೇಲೆ ನಾವು ಇಲ್ಲಿಗೆ ಬಂದಿರೋ ಅಂಥದ್ದು. ಯಾಕೆಂದರೆ ಅವರ ಬ್ಯುಸಿ ಶೆಡ್ಯೂಲಲ್ಲಿ ಅವರು ಫ್ರೀ ಇದ್ದಾಗ ನಾವು ಮರಿನ ಪರ್ಚೇಸ್ನ ಮಾಡ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರೋ ಅಂಥದ್ದು ಸೊ ಒಂದು ಬಾಕ್ಸ್ ಮಾಡಿದ್ದಾರೆ. ಇಲ್ಲಿ ಹೆಣ್ಣು ಕುರಿ ಇದೆ, ಮತ್ತೆ ಆ ಕಡೆ ನೋಡ್ತಾ ಇದ್ರೆ ಗಂಡು ಕುರಿ ಇದೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಾವು ಹಾಸನಿಂದ ಬಂದಿರೋ ಅಂಥದ್ದು ಸರ್. ನಿಮ್ಮ ಹತ್ರನೇ ಮರಿನ ತಗೋಬೇಕು ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಇಲ್ಲಿಗೆ ಬಂದಿರೋ ಅಂಥದ್ದು. ಖುಷಿ ಆಯ್ತು ಸರ್, ತುಂಬಾ ಖುಷಿ ಆಯ್ತು ಅಲ್ಲಿಂದ ಬಂದಿರೋದು. ಸರ್ ಇವಾಗ ನಿಮ್ಮ ಹತ್ರ ಯಾವ್ದು ಮರಿ ಸಿಗ್ತಾ ಇದೆ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಯಾವ ತರ ಮಾಡೋದು ತಿಳಿಸಿ ಸರ್. ಸರ್ ನಿಮಗೆ ಫಸ್ಟ್ ಆಫ್ ಆಲ್ ಒಂದು ಇನ್ಫಾರ್ಮೇಶನ್ ತುಂಬಾ ಇಂಪಾರ್ಟೆಂಟ್ ಏನಪ್ಪ ಕೊಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈಗ ನೀವು ಬನ್ನೂರು ಮರಿ ಅಂತ ಹೇಳಿದ್ರೆ ಆಕ್ಚುಲಿ ಬನ್ನೂರು ಅಂತ ಯಾವ ಮರಿನೂ ಇಲ್ಲ. ಇದ್ರ ಹೆಸರು ಬಂದು ಬಂಡೂರು ಅಂತ. ಬಂಡೂರು ಇವಾಗ ನಿಮಗೆ ಈಗ ಬೈಕಲ್ಲಿ ನೀವು ಎಕ್ಸ್ಲೀಟರ್ ಕೊಟ್ರೆ ಮುಂದೆ ಹೋಗುತ್ತೆ ಗಾಡಿ ಅನ್ನೋದು ಕೇಳಿರ್ತೀರಾ, ಕರೆಕ್ಟಾ? ಎಕ್ಸ್ಲೀಟರ್ ಅಂತ ಪದನೇ ಇಲ್ಲ ಸರ್ ಎಲ್ಲೂ. ಆಕ್ಚುಲಿ ಅದ್ರ ಕರೆಕ್ಟ್ ವರ್ಡ್ ಬಂದು ಆಕ್ಸಲರೇಷನ್ ಅಂತ. ಅದನ್ನ ಏನು ನಾವು ಬಳಕೆ ಮಾಡ್ತಾ ಆಕ್ಸಲರೇಷನ್ ನ ಹೋಗ್ತಾ ಬಳಕೆ ಮಾಡ್ತಾ ದಿನನಿತ್ಯ ಕಳಿತಾ ಅದು ಬಂದು ಎಕ್ಸ್ಲೀಟರ್ ಆಗಿರೋದು. ಎಕ್ಸ್ಲೀಟರ್ ಅಂತ ನೀವು ಸರ್ಚ್ ಮಾಡಿ ಗೂಗಲ್ ಅಲ್ಲಿ ಆ ಸೆಂಟೆನ್ಸ್ ಆ ಒಂದು ವರ್ಡೇ ಇಲ್ಲ, ಎಕ್ಸ್ಲೀಟರ್ ಇಲ್ಲ. ಆಕ್ಚುಲಿ ಅದು ಆಕ್ಸಲರೇಷನ್ ಹೋಗ್ತಾ ಎಕ್ಸ್ಲೀಟರ್ ಆಗಿರೋದು. ಅದೇ ತರ ಈ ಮರಿ ಹೆಸರು ಬಂದು ಬಂಡೂರು ಅಂತ. ಬಂಡೂರು ಏನಾಗಿದೆ ಹೋಗ್ತಾ ಪ್ರೊನೌನ್ಸಿಯೇಷನ್ ಚೇಂಜ್ ಆಗಿ ಇಲ್ಲೊಂದು ಬನ್ನೂರು ಅಂತ ಪಕ್ಕದಲ್ಲಿ ಊರಿದೆ, ಬನ್ನೂರು ಅಂತ ಎಲ್ಲ ಕರೀತಾರೆ. ಇವತ್ತಿಗೂ ಎಲ್ಲ ತುಂಬಾ ಅಂದ್ರೆ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಬಿಟ್ಟು ಹೊರಗಡೆಯವರು ತುಂಬಾ ಜನ ಗೊತ್ತಿಲ್ಲ. ಎಲ್ಲೋ ಕೆಲವೊಬ್ರು ಇದ್ರ ಶೋಕಿರೋರ್ಗೆ ಅಷ್ಟೇ ತಿಳ್ಕೊಂಡಿರ್ತಾರೆ ಬಂಡೂರು ಅಂತ. ಇನ್ ಮಿಕ್ದವ್ರು ಎಲ್ಲರೂ ನಮ್ಮ ಹತ್ರ ಬಂದವರೆಲ್ಲ ಬನ್ನೂರು ಮರಿ ಫಸ್ಟ್ ಆಫ್ ಆಲ್ ಆ ತರ ಕರೆಯೋದನ್ನ ಎಲ್ಲರೂ ನಿಲ್ಸಿ